ಬ್ಯಾನರ್ ವಿಚಾರಕ್ಕೆ ಕೊಲೆಯಾದ್ರ ಗಣೇಶ್ ಗೌಡ ಅನ್ನುವ ಪ್ರಶ್ನೆಗಳೀಗ ಉದ್ಭವ ಆಗ್ತಾ ಇದೆ. ಸಕ್ರಾಯಪಟ್ಟಣದಲ್ಲಿ ಬ್ಯಾನರ್ ಬಿಚ್ಚುವ ವಿಚಾರದಲ್ಲಿ ಕಿರಿಕ್ ಶುರುವಾಗಿತ್ತು. ಬಜರಂಗ ದಳದಿಂದ ದತ್ತ ಜಯಂತಿಗೆ ಬ್ಯಾನರ್ ಅನ್ನ ಕಟ್ಟಿತ್ತು. ಅದನ್ನು ತೆರವು ಮಾಡುವ ಸಂದರ್ಭದಲ್ಲಿ ಗಲಾಟೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಈ ಕೊಲೆಯಲ್ಲಿ ಬಜರಂಗ ದಳದ ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ದಾರೆ ಎನ್ನುವ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ. 2 ವರ್ಷದ ಹಿಂದೆ ಕೂಡ ಗಣೇಶ್ ಗೌಡನ ಮೇಲೆ ಹಲ್ಲೆ ಆಗಿತ್ತು ಅಂತ ಹೇಳಿ ಮಾಹಿತಿ ಕೂಡ ಸಿಗ್ತಾ ಇದೆ. 4 ವಿಶೇಷ ತಂಡವನ್ನ ರಚಿಸಿ ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟವನ್ನ ಮುಂದುವರೆಸಿದ್ದಾರೆ. ಹಿಂದೆ ಏನ್ ಮಾಡಿದ್ನೋ ಅದು ನನಗೆ ಗೊತ್ತಿಲ್ಲ. ಆದ್ರೆ ಈಗ ನಮ್ಮ ಒಂದು ಅನುಯಾಯಿಯಾಗಿ ನಮ್ಮ ಜೊತೆ ಇದ್ದು ಇವತ್ತು ಅವನೇನ್ ದುಶ್ಚಟಗಳು ಅಂತ ಏನಿತ್ತು ಅದನ್ನೆಲ್ಲ ಕಡಿಮೆ ಮಾಡ್ಕೊಂಡಿದ್ದ, ತುಂಬಾ ಕಡಿಮೆ ಮಾಡ್ಕೊಂಡಿದ್ದ. ಮತ್ತೆ ಬಡವರು ಅಂತ ಅಂದ್ರೆ ಅವ್ರ ಮನೆಗೆ ಹೋಗಿ ಒಂದು 5-10 ಸಾವಿರ ಕೊಟ್ಟು ಅವ್ರನ್ನ ಅವರಿಗೆ ಏನ್ ಸಹಾಯ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದ. ಒಕ್ಕಲಿಗರ ಸಂಘದ ಡೈರೆಕ್ಟರ್ ಆಗಿದ್ದ, ಗ್ರಾಮ ಪಂಚಾಯತಿ ಸದಸ್ಯ ಆಗಿದ್ದ. ಅವನು ಯಾವಾಗ್ಲೂ ಹೇಳ್ತಿದ್ದ, ಗ್ರಾಮ ಪಂಚಾಯತಿ ಸದಸ್ಯರಾದಾಗ ಅಲ್ಲಿ ಕಾಂಪಿಟೇಷನ್ ಇತ್ತು, ನೀವು ಬರ್ಲೇಬೇಕಕ್ಕ ಅಂತ ನನ್ನ ಕರ್ಕೊಂಡು ಹೋಗಿ ಆ ಬೀದಿನಲ್ಲಿ ಕ್ಯಾನ್ವಾಸ್ ಮಾಡಿಸಿದ್ದ ನನ್ನ ಹತ್ರ. ಇವತ್ತಿಗೂ ಅವನು ಅದೇ ಗೌರವ ಇಟ್ಕೊಂಡು ನನ್ನ ಅಮ್ಮ ಅಂತ ಹೇಳ್ತಾನೆ. ಇವತ್ತು ಅವ್ರ ಹೆಂಡತಿ ಮಗಳು 4th ಸ್ಟ್ಯಾಂಡರ್ಡ್, ಅವನಿಗಿನ್ನೂ 35 ವರ್ಷ. ಅವನು ಬದುಕಲ್ಲಿ ಇನ್ನೂ ಬೇಕಾದಷ್ಟು ಸಾಧನೆಗಳನ್ನ ಮಾಡಬೇಕಾಗಿತ್ತು. ಬ್ಯಾನರ್ ವಿಚಾರಕ್ಕೆ ಕೊಲೆಯಾದ್ರ ಗಣೇಶ್ ಗೌಡ ಅನ್ನುವ ಪ್ರಶ್ನೆಗಳೀಗ ಉದ್ಭವ ಆಗ್ತಾ ಇದೆ. ಸಕ್ರಾಯಪಟ್ಟಣದಲ್ಲಿ ಬ್ಯಾನರ್ ಬಿಚ್ಚುವ ವಿಚಾರದಲ್ಲಿ ಕಿರಿಕ್ ಶುರುವಾಗಿತ್ತು. ಬಜರಂಗ ದಳದಿಂದ ದತ್ತ ಜಯಂತಿಗೆ ಬ್ಯಾನರ್ ಅನ್ನ ಕಟ್ಟಿತ್ತು. ಅದನ್ನು ತೆರವು ಮಾಡುವ ಸಂದರ್ಭದಲ್ಲಿ ಗಲಾಟೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಈ ಕೊಲೆಯಲ್ಲಿ ಬಜರಂಗ ದಳದ ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ದಾರೆ ಎನ್ನುವ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ. 2 ವರ್ಷದ ಹಿಂದೆ ಕೂಡ ಗಣೇಶ್ ಗೌಡನ ಮೇಲೆ ಹಲ್ಲೆ ಆಗಿತ್ತು ಅಂತ ಹೇಳಿ ಮಾಹಿತಿ ಕೂಡ ಸಿಗ್ತಾ ಇದೆ. 4 ವಿಶೇಷ ತಂಡವನ್ನ ರಚಿಸಿ ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟವನ್ನ ಮುಂದುವರೆಸಿದ್ದಾರೆ. ಹಿಂದೆ ಏನ್ ಮಾಡಿದ್ನೋ ಅದು ನನಗೆ ಗೊತ್ತಿಲ್ಲ. ಆದ್ರೆ ಈಗ ನಮ್ಮ ಒಂದು ಅನುಯಾಯಿಯಾಗಿ ನಮ್ಮ ಜೊತೆ ಇದ್ದು ಇವತ್ತು ಅವನೇನ್ ದುಶ್ಚಟಗಳು ಅಂತ ಏನಿತ್ತು ಅದನ್ನೆಲ್ಲ ಕಡಿಮೆ ಮಾಡ್ಕೊಂಡಿದ್ದ, ತುಂಬಾ ಕಡಿಮೆ ಮಾಡ್ಕೊಂಡಿದ್ದ. ಮತ್ತೆ ಬಡವರು ಅಂತ ಅಂದ್ರೆ ಅವ್ರ ಮನೆಗೆ ಹೋಗಿ ಒಂದು 5-10 ಸಾವಿರ ಕೊಟ್ಟು ಅವ್ರನ್ನ ಅವರಿಗೆ ಏನ್ ಸಹಾಯ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದ. ಒಕ್ಕಲಿಗರ ಸಂಘದ ಡೈರೆಕ್ಟರ್ ಆಗಿದ್ದ, ಗ್ರಾಮ ಪಂಚಾಯತಿ ಸದಸ್ಯ ಆಗಿದ್ದ. ಅವನು ಯಾವಾಗ್ಲೂ ಹೇಳ್ತಿದ್ದ, ಗ್ರಾಮ ಪಂಚಾಯತಿ ಸದಸ್ಯರಾದಾಗ ಅಲ್ಲಿ ಕಾಂಪಿಟೇಷನ್ ಇತ್ತು, ನೀವು ಬರ್ಲೇಬೇಕಕ್ಕ ಅಂತ ನನ್ನ ಕರ್ಕೊಂಡು ಹೋಗಿ ಆ ಬೀದಿನಲ್ಲಿ ಕ್ಯಾನ್ವಾಸ್ ಮಾಡಿಸಿದ್ದ ನನ್ನ ಹತ್ರ. ಇವತ್ತಿಗೂ ಅವನು ಅದೇ ಗೌರವ ಇಟ್ಕೊಂಡು ನನ್ನ ಅಮ್ಮ ಅಂತ ಹೇಳ್ತಾನೆ. ಇವತ್ತು ಅವ್ರ ಹೆಂಡತಿ ಮಗಳು 4th ಸ್ಟ್ಯಾಂಡರ್ಡ್, ಅವನಿಗಿನ್ನೂ 35 ವರ್ಷ. ಅವನು ಬದುಕಲ್ಲಿ ಇನ್ನೂ ಬೇಕಾದಷ್ಟು ಸಾಧನೆಗಳನ್ನ ಮಾಡಬೇಕಾಗಿತ್ತು. ಬ್ಯಾನರ್ ವಿಚಾರಕ್ಕೆ ಕೊಲೆಯಾದ್ರ ಗಣೇಶ್ ಗೌಡ ಅನ್ನುವ ಪ್ರಶ್ನೆಗಳೀಗ ಉದ್ಭವ ಆಗ್ತಾ ಇದೆ. ಸಕ್ರಾಯಪಟ್ಟಣದಲ್ಲಿ ಬ್ಯಾನರ್ ಬಿಚ್ಚುವ ವಿಚಾರದಲ್ಲಿ ಕಿರಿಕ್ ಶುರುವಾಗಿತ್ತು. ಬಜರಂಗ ದಳದಿಂದ ದತ್ತ ಜಯಂತಿಗೆ ಬ್ಯಾನರ್ ಅನ್ನ ಕಟ್ಟಿತ್ತು. ಅದನ್ನು ತೆರವು ಮಾಡುವ ಸಂದರ್ಭದಲ್ಲಿ ಗಲಾಟೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಈ ಕೊಲೆಯಲ್ಲಿ ಬಜರಂಗ ದಳದ ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ದಾರೆ ಎನ್ನುವ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ. 2 ವರ್ಷದ ಹಿಂದೆ ಕೂಡ ಗಣೇಶ್ ಗೌಡನ ಮೇಲೆ ಹಲ್ಲೆ ಆಗಿತ್ತು ಅಂತ ಹೇಳಿ ಮಾಹಿತಿ ಕೂಡ ಸಿಗ್ತಾ ಇದೆ. 4 ವಿಶೇಷ ತಂಡವನ್ನ ರಚಿಸಿ ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟವನ್ನ ಮುಂದುವರೆಸಿದ್ದಾರೆ. ಹಿಂದೆ ಏನ್ ಮಾಡಿದ್ನೋ ಅದು ನನಗೆ ಗೊತ್ತಿಲ್ಲ. ಆದ್ರೆ ಈಗ ನಮ್ಮ ಒಂದು ಅನುಯಾಯಿಯಾಗಿ ನಮ್ಮ ಜೊತೆ ಇದ್ದು ಇವತ್ತು ಅವನೇನ್ ದುಶ್ಚಟಗಳು ಅಂತ ಏನಿತ್ತು ಅದನ್ನೆಲ್ಲ ಕಡಿಮೆ ಮಾಡ್ಕೊಂಡಿದ್ದ, ತುಂಬಾ ಕಡಿಮೆ ಮಾಡ್ಕೊಂಡಿದ್ದ. ಮತ್ತೆ ಬಡವರು ಅಂತ ಅಂದ್ರೆ ಅವ್ರ ಮನೆಗೆ ಹೋಗಿ ಒಂದು 5-10 ಸಾವಿರ ಕೊಟ್ಟು ಅವ್ರನ್ನ ಅವರಿಗೆ ಏನ್ ಸಹಾಯ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದ. ಒಕ್ಕಲಿಗರ ಸಂಘದ ಡೈರೆಕ್ಟರ್ ಆಗಿದ್ದ, ಗ್ರಾಮ ಪಂಚಾಯತಿ ಸದಸ್ಯ ಆಗಿದ್ದ. ಅವನು ಯಾವಾಗ್ಲೂ ಹೇಳ್ತಿದ್ದ, ಗ್ರಾಮ ಪಂಚಾಯತಿ ಸದಸ್ಯರಾದಾಗ ಅಲ್ಲಿ ಕಾಂಪಿಟೇಷನ್ ಇತ್ತು, ನೀವು ಬರ್ಲೇಬೇಕಕ್ಕ ಅಂತ ನನ್ನ ಕರ್ಕೊಂಡು ಹೋಗಿ ಆ ಬೀದಿನಲ್ಲಿ ಕ್ಯಾನ್ವಾಸ್ ಮಾಡಿಸಿದ್ದ ನನ್ನ ಹತ್ರ. ಇವತ್ತಿಗೂ ಅವನು ಅದೇ ಗೌರವ ಇಟ್ಕೊಂಡು ನನ್ನ ಅಮ್ಮ ಅಂತ ಹೇಳ್ತಾನೆ.
ಇವತ್ತು ಅವ್ರ ಹೆಂಡತಿ ಮಗಳು 4th ಸ್ಟ್ಯಾಂಡರ್ಡ್. ಅವನಿಗಿನ್ನೂ 35 ವರ್ಷ. ಅವನು ಬದುಕಲ್ಲಿ ಇನ್ನೂ ಬೇಕಾದಷ್ಟು ಸಾಧನೆಗಳನ್ನ ಮಾಡಬೇಕಾಗಿತ್ತು. ಬ್ಯಾನರ್ ವಿಚಾರಕ್ಕೆ ಕೊಲೆಯಾದ್ರ ಗಣೇಶ್ ಗೌಡ ಅನ್ನುವ ಪ್ರಶ್ನೆಗಳಿಗೆ ಉದ್ಭವ ಆಗ್ತಾ ಇದೆ. ಚಕ್ರಾಯಪಟ್ಟಣದಲ್ಲಿ ಬ್ಯಾನರ್ ಬಿಚ್ಚುವ ವಿಚಾರದಲ್ಲಿ ಕಿರಿಕ್ ಶುರುವಾಗಿತ್ತು. ಬಜರಂಗ ದಳದಿಂದ ದತ್ತ ಜಯಂತಿಗೆ ಬ್ಯಾನರ್ ಅನ್ನ ಕಟ್ಟಿತ್ತು. ಅದನ್ನು ತೆರವು ಮಾಡುವ ಸಂದರ್ಭದಲ್ಲಿ ಗಲಾಟೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಈ ಕೊಲೆಯಲ್ಲಿ ಬಜರಂಗ ದಳದ ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ದಾರೆ ಎನ್ನುವ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ. 2 ವರ್ಷದ ಹಿಂದೆ ಕೂಡ ಗಣೇಶ್ ಗೌಡನ ಮೇಲೆ ಹಲ್ಲೆ ಆಗಿತ್ತು ಅಂತ ಹೇಳಿ ಮಾಹಿತಿ ಕೂಡ ಸಿಗ್ತಾ ಇದೆ. 4 ವಿಶೇಷ ತಂಡವನ್ನ ರಚಿಸಿ ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟವನ್ನ ಮುಂದುವರೆಸಿದ್ದಾರೆ. ಹಿಂದೆ ಏನ್ ಮಾಡಿದ್ನ ಅದು ನನಗೆ ಗೊತ್ತಿಲ್ಲ. ಆದ್ರೆ ಈಗ ನಮ್ಮ ಒಂದು ಅನುಯಾಯಿಯಾಗಿ ನಮ್ಮ ಜೊತೆ ಇದ್ದು ಇವತ್ತು ಅವನೇನ್ ದುಶ್ಚಟಗಳು ಅಂತ ಏನಿತ್ತು ಅದನ್ನೆಲ್ಲ ಕಡಿಮೆ ಮಾಡ್ಕೊಂಡಿದ್ದ, ತುಂಬಾ ಕಡಿಮೆ ಮಾಡ್ಕೊಂಡಿದ್ದ. ಮತ್ತೆ ಬಡವರು ಅಂತ ಅಂದ್ರೆ ಅವ್ರ ಮನೆಗೆ ಹೋಗಿ ಒಂದು 5-10 ಸಾವಿರ ಕೊಟ್ಟು ಅವ್ರನ್ನ ಅವ್ರಿಗೆ ಏನ್ ಸಹಾಯ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದ. ಒಕ್ಕಲಿಗರ ಸಂಘದ ಡೈರೆಕ್ಟರ್ ಆಗಿದ್ದ, ಗ್ರಾಮ ಪಂಚಾಯತಿ ಸದಸ್ಯ ಆಗಿದ್ದ. ಅವನು ಯಾವಾಗ್ಲೂ ಹೇಳ್ತಿದ್ದ, ಗ್ರಾಮ ಪಂಚಾಯತಿ ಸದಸ್ಯರಾದಾಗ ಅಲ್ಲಿ ಕಾಂಪಿಟೇಷನ್ ಇತ್ತು, ನೀವು ಬರ್ಲೇಬೇಕಕ್ಕ ಅಂತ ನನ್ನ ಕರ್ಕೊಂಡು ಹೋಗಿ ಆ ಬೀದಿನಲ್ಲಿ ಕ್ಯಾನ್ವಾಸ್ ಮಾಡಿಸಿದ್ದ ನನ್ನ ಹತ್ರ. ಇವತ್ತಿಗೂ ಅವನು ಅದೇ ಗೌರವ ಇಟ್ಕೊಂಡು ನನ್ನ ಅಮ್ಮ ಅಂತ ಹೇಳ್ತಾನೆ. ಇವತ್ತು ಅವ್ರ ಹೆಂಡತಿ ಮಗಳು 4th ಸ್ಟ್ಯಾಂಡರ್ಡ್. ಅವನಿಗಿನ್ನೂ 35 ವರ್ಷ. ಅವನು ಬದುಕಲ್ಲಿ ಇನ್ನೂ ಬೇಕಾದಷ್ಟು ಸಾಧನೆಗಳನ್ನ ಮಾಡಬೇಕಾಗಿತ್ತು. ಬ್ಯಾನರ್ ವಿಚಾರಕ್ಕೆ ಕೊಲೆಯಾದ್ರ ಗಣೇಶ್ ಗೌಡ ಅನ್ನುವ ಪ್ರಶ್ನೆಗಳಿಗೆ ಉದ್ಭವ ಆಗ್ತಾ ಇದೆ. ಚಕ್ರಾಯಪಟ್ಟಣದಲ್ಲಿ ಬ್ಯಾನರ್ ಬಿಚ್ಚುವ ವಿಚಾರದಲ್ಲಿ ಕಿರಿಕ್ ಶುರುವಾಗಿತ್ತು. ಬಜರಂಗ ದಳದಿಂದ ದತ್ತ ಜಯಂತಿಗೆ ಬ್ಯಾನರ್ ಅನ್ನ ಕಟ್ಟಿತ್ತು. ಅದನ್ನು ತೆರವು ಮಾಡುವ ಸಂದರ್ಭದಲ್ಲಿ ಗಲಾಟೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಈ ಕೊಲೆಯಲ್ಲಿ ಬಜರಂಗ ದಳದ ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ದಾರೆ ಎನ್ನುವ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ. 2 ವರ್ಷದ ಹಿಂದೆ ಕೂಡ ಗಣೇಶ್ ಗೌಡನ ಮೇಲೆ ಹಲ್ಲೆ ಆಗಿತ್ತು ಅಂತ ಹೇಳಿ ಮಾಹಿತಿ ಕೂಡ ಸಿಗ್ತಾ ಇದೆ. 4 ವಿಶೇಷ ತಂಡವನ್ನ ರಚಿಸಿ ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟವನ್ನ ಮುಂದುವರೆಸಿದ್ದಾರೆ. ಹಿಂದೆ ಏನ್ ಮಾಡಿದ್ನ ಅದು ನನಗೆ ಗೊತ್ತಿಲ್ಲ. ಆದ್ರೆ ಈಗ ನಮ್ಮ ಒಂದು ಅನುಯಾಯಿಯಾಗಿ ನಮ್ಮ ಜೊತೆ ಇದ್ದು ಇವತ್ತು ಅವನೇನ್ ದುಶ್ಚಟಗಳು ಅಂತ ಏನಿತ್ತು ಅದನ್ನೆಲ್ಲ ಕಡಿಮೆ ಮಾಡ್ಕೊಂಡಿದ್ದ, ತುಂಬಾ ಕಡಿಮೆ ಮಾಡ್ಕೊಂಡಿದ್ದ. ಮತ್ತೆ ಬಡವರು ಅಂತ ಅಂದ್ರೆ ಅವ್ರ ಮನೆಗೆ ಹೋಗಿ ಒಂದು 5-10 ಸಾವಿರ ಕೊಟ್ಟು ಅವ್ರನ್ನ ಅವ್ರಿಗೆ ಏನ್ ಸಹಾಯ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದ. ಒಕ್ಕಲಿಗರ ಸಂಘದ ಡೈರೆಕ್ಟರ್ ಆಗಿದ್ದ, ಗ್ರಾಮ ಪಂಚಾಯತಿ ಸದಸ್ಯ ಆಗಿದ್ದ. ಅವನು ಯಾವಾಗ್ಲೂ ಹೇಳ್ತಿದ್ದ, ಗ್ರಾಮ ಪಂಚಾಯತಿ ಸದಸ್ಯರಾದಾಗ ಅಲ್ಲಿ ಕಾಂಪಿಟೇಷನ್ ಇತ್ತು, ನೀವು ಬರ್ಲೇಬೇಕಕ್ಕ ಅಂತ ನನ್ನ ಕರ್ಕೊಂಡು ಹೋಗಿ ಆ ಬೀದಿನಲ್ಲಿ ಕ್ಯಾನ್ವಾಸ್ ಮಾಡಿಸಿದ್ದ ನನ್ನ ಹತ್ರ. ಇವತ್ತಿಗೂ ಅವನು ಅದೇ ಗೌರವ ಇಟ್ಕೊಂಡು ನನ್ನ ಅಮ್ಮ ಅಂತ ಹೇಳ್ತಾನೆ. ಇವತ್ತು ಅವ್ರ ಹೆಂಡತಿ ಮಗಳು 4th ಸ್ಟ್ಯಾಂಡರ್ಡ್. ಅವನಿಗಿನ್ನೂ 35 ವರ್ಷ. ಅವನು ಬದುಕಲ್ಲಿ ಇನ್ನೂ ಬೇಕಾದಷ್ಟು ಸಾಧನೆಗಳನ್ನ ಮಾಡಬೇಕಾಗಿತ್ತು. ಬ್ಯಾನರ್ ವಿಚಾರಕ್ಕೆ ಕೊಲೆಯಾದ್ರ ಗಣೇಶ್ ಗೌಡ ಅನ್ನುವ ಪ್ರಶ್ನೆಗಳಿಗೆ ಉದ್ಭವ ಆಗ್ತಾ ಇದೆ. ಚಕ್ರಾಯಪಟ್ಟಣದಲ್ಲಿ ಬ್ಯಾನರ್ ಬಿಚ್ಚುವ ವಿಚಾರದಲ್ಲಿ ಕಿರಿಕ್ ಶುರುವಾಗಿತ್ತು. ಬಜರಂಗ ದಳದಿಂದ ದತ್ತ ಜಯಂತಿಗೆ ಬ್ಯಾನರ್ ಅನ್ನ ಕಟ್ಟಿತ್ತು. ಅದನ್ನು ತೆರವು ಮಾಡುವ ಸಂದರ್ಭದಲ್ಲಿ ಗಲಾಟೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಈ ಕೊಲೆಯಲ್ಲಿ ಬಜರಂಗ ದಳದ ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ದಾರೆ ಎನ್ನುವ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ. 2 ವರ್ಷದ ಹಿಂದೆ ಕೂಡ ಗಣೇಶ್ ಗೌಡನ ಮೇಲೆ ಹಲ್ಲೆ ಆಗಿತ್ತು ಅಂತ ಹೇಳಿ ಮಾಹಿತಿ ಕೂಡ ಸಿಗ್ತಾ ಇದೆ. 4 ವಿಶೇಷ ತಂಡವನ್ನ ರಚಿಸಿ ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟವನ್ನ ಮುಂದುವರೆಸಿದ್ದಾರೆ. ಹಿಂದೆ ಏನ್ ಮಾಡಿದ್ನ ಅದು ನನಗೆ ಗೊತ್ತಿಲ್ಲ. ಆದ್ರೆ ಈಗ ನಮ್ಮ ಒಂದು ಅನುಯಾಯಿಯಾಗಿ ನಮ್ಮ ಜೊತೆ ಇದ್ದು ಇವತ್ತು ಅವನೇನ್ ದುಶ್ಚಟಗಳು ಅಂತ ಏನಿತ್ತು ಅದನ್ನೆಲ್ಲ ಕಡಿಮೆ ಮಾಡ್ಕೊಂಡಿದ್ದ, ತುಂಬಾ ಕಡಿಮೆ ಮಾಡ್ಕೊಂಡಿದ್ದ. ಮತ್ತೆ ಬಡವರು ಅಂತ ಅಂದ್ರೆ ಅವ್ರ ಮನೆಗೆ ಹೋಗಿ ಒಂದು 5-10 ಸಾವಿರ ಕೊಟ್ಟು ಅವ್ರನ್ನ ಅವ್ರಿಗೆ ಏನ್ ಸಹಾಯ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದ.
ಒಕ್ಕಲಿಗರ ಸಂಘದ ಡೈರೆಕ್ಟರ್ ಆಗಿದ್ದ, ಗ್ರಾಮ ಪಂಚಾಯತಿ ಸದಸ್ಯ ಆಗಿದ್ದ. ಅವನು ಯಾವಾಗ್ಲೂ ಹೇಳ್ತಿದ್ದ, ಗ್ರಾಮ ಪಂಚಾಯತಿ ಸದಸ್ಯರಾದಾಗ ಅಲ್ಲಿ ಕಾಂಪಿಟೇಷನ್ ಇತ್ತು, ನೀವು ಬರ್ಲೇಬೇಕಕ್ಕ ಅಂತ ನನ್ನ ಕರ್ಕೊಂಡು ಹೋಗಿ ಆ ಬೀದಿನಲ್ಲಿ ಕ್ಯಾನ್ವಾಸ್ ಮಾಡಿಸಿದ್ದ ನನ್ನ ಹತ್ರ. ಇವತ್ತಿಗೂ ಅವನು ಅದೇ ಗೌರವ ಇಟ್ಕೊಂಡು ನನ್ನ ಅಮ್ಮ ಅಂತ ಹೇಳ್ತಾನೆ. ಇವತ್ತು ಅವ್ರ ಹೆಂಡತಿ ಮಗಳು 4th ಸ್ಟ್ಯಾಂಡರ್ಡ್, ಅವನಿನ್ನು 35 ವರ್ಷ. ಅವನು ಬದುಕಲ್ಲಿ ಇನ್ನೂ ಬೇಕಾದಷ್ಟು ಸಾಧನೆಗಳನ್ನ ಮಾಡಬೇಕಾಗಿತ್ತು.